ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ಇನ್ಮೇಲಂತ ಅಮ್ಮನ್ಗಂತೂ ಫುಲ್ ಬ್ಯುಸಿ ಆಗ್ತೀವಿ. ಯಾಕಂದ್ರೆ ಇನ್ಮೇಲೆ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅವ್ರಿಗೋಸ್ಕರನೇ ಬುಕ್ಸ್ ಮತ್ತೆ ಬ್ಯಾಗ್ಸ್ ನ ತರೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ವಿ. ನಾವ್ ಯಾವಾಗ್ಲೂ ಪ್ರತಿ ವರ್ಷ ಈ ಅಂಗಡಿಲಿ ತಗೋತೀವಿ. ಇದನ್ನ ಬುಕ್ಸ್ ಮತ್ತೆ ಪೆನ್ಸ್ ಎಲ್ಲ ರೀಸನಬಲ್ ಆಗಿರುತ್ತೆ. ಎಲ್ಲಾ ಅಂಗಡಿ ಸುಮಾರು ಅಂಗಡಿಲೆಲ್ಲ ಹೋಲ್ಸೇಲ್ ಅಂಗಡಿನೇ ಆಗಿರೋದ್ರಿಂದ ಸಿಗುತ್ತೆ. ನಾವು ಯಾವಾಗ್ಲೂ ಕಂಪಲ್ಸರಿ ಇಲ್ಲಿ ನನ್ ತಂಗಿ ಸುಮಾರು ವರ್ಷದಿಂದ ಅವಳು ತಗೋತಾ ಇದ್ದಾಳೆ. ಹಾಗಾಗಿ ನಾನು ಅಲ್ಲೇ ಬಂದು ತಗೋತೀವಿ. ಮಾರ್ಕೆಟ್ ಅಲ್ಲಂತೂ ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಸ್ಮೆಲ್ಲು ಈ ಮಳೆ ಊದಂತು. ತುಂಬಾ ರಶ್ ಇದ್ರು ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಫೋಟೋ ತಗೋತಾ ಇದ್ವಿ. ಮಕ್ಳಿಗೆಲ್ಲ ನೋಟ್ಬುಕ್ ಏನೇನ್ ಬೇಕು ಅಂತ ಹೇಳಿ ಬಿಲ್ ಕಳ್ಸಿದ್ರು ನಮಗೆ, ಏನೇನ್ ಬೇಕು ಅಂತ ಹೇಳಿ. ಇಬ್ರು ಮಕ್ಳು, ನನ್ಗೆ ಇಬ್ರು ಮಕ್ಳು, ಅವಳಿಗೆ ಇಬ್ರು ಮಕ್ಳು ಇರೋದ್ರಿಂದ ಮಗನ್ಗೇನು ಚಿಕ್ಕವನ್ಗಂತೂ ಚಿಕ್ಕದೇ LKG ಓದ್ತಾ ಇದ್ದಾನೆ, ಅವನ್ದೇನಿಲ್ಲ. 3 ಜನದ ಬುಕ್ಸ್ ಬಿಲ್ ತಗೊಂಡು ಹೋದ್ವಿ. ನಾವು ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ಕೆ 4:15ಗೆ ಮುಗೀತು. ನನ್ ತಂಗಿ ನಮ್ಮ ಮನೆಯವ್ರು ಎತ್ಕೊಂಡು ಹೋಗ್ತಾ ಇದಾರೆ. ಮುಂದೆ ಫುಲ್ಲು ಅಲ್ಲಿ ಕಾಣಿಸ್ಬೋದು, ಲಾಸ್ಟ್ ಅಲ್ಲಿ ಹೋಗ್ತಾ ಇದಾರೆ. ನನ್ ತಂಗಿ ಬೈತಾ ಇದ್ದಾಳೆ, ಇದನ್ನು ವಿಡಿಯೋ ಮಾಡ್ಕೊತಾ ಇದೀಯ ಅಂತ. ನಾನ್ ವಿಡಿಯೋ ಮಾಡ್ತಾ ಇದ್ದಿದ್ದು. ಈಗ ಬೆಂಗಳೂರು ಮಾರ್ಕೆಟ್, KR ಮಾರ್ಕೆಟ್ ಅಲ್ಲಿ ಹೊಸದಾಗಿ ಪಾರ್ಕಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ 1 ತಿಂಗಳೇನೋ ಆಗಿತ್ತು ಅಂತೇನೋ ಹೇಳ್ತಾ ಇದ್ರಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಹಾಗಾಗಿ ಅದನ್ನ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ, ಇಷ್ಟ್ ಚೆನ್ನಾಗಿ ಮಾಡಿದಾರಲ್ಲ ಅಂತ. ದಯವಿಟ್ಟು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಗಾಡಿ ಹಾಕೋ ಬದಲು ಇಲ್ಲಿ ಹೋಗಿ ನೀವು ಪಾರ್ಕಿಂಗ್ ಮಾಡ್ಕೋಬಹುದು. ಫ್ರೀ ವೈಫೈ ಕೂಡ ಅಲ್ಲೇ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಹೊಸದಾಗಿ 1 ತಿಂಗಳೇನೋ ಆಯ್ತು ಅಂತ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ಹೈಜೆನಿಕ್ ಆಗಿ ಇದೆ. ನನ್ ತಂಗಿ ಅದನ್ನೇ ಹೇಳ್ತಾ ಇದ್ದಾಳೆ, ಮಾರ್ಕೆಟ್ ಅಲ್ಲಿ ಏನಾದ್ರು ನೀವು ನೋಡ್ಬೋದು ಅಂತಂದ್ರೆ ಈ ಪಾರ್ಕಿಂಗ್ ಮಾತ್ರ ತುಂಬಾ ಹೈಜೆನಿಕ್ ಆಗಿದೆ, ಆರಾಮಾಗಿದೆ, ಪ್ರಶಾಂತವಾಗಿದೆ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅಷ್ಟೊತ್ತಿಂದ ನಮ್ಗಂತೂ ನಿಂತು ನಿಂತು ಗಿಜಿ 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 ಸೌಂಡ್. ಹಾಗಾಗಿ ನೀವೆಲ್ಲ ನಿಮ್ ಮಕ್ಳುಗೆ ಸ್ಕೂಲ್ಗೆ ಶಾಪಿಂಗ್ ಮಾಡಿದ್ರ? ಎಲ್ಲ ಹೇಗಿತ್ತು ಶಾಪಿಂಗು? ಆಮೇಲೆ ರೈಟ್ ಕೂಡ ಏನ್ ಲಾಸ್ಟ್ ಟೈಮ್ ಈ ಟೈಮ್ ನನ್ಗಂತೂ ಹೆಚ್ಚು ಕಮ್ಮಿ ನನ್ ಇಬ್ರು ಮಕ್ಳಿಗೇನೆ 5,000 ರೂಪಾಯಿ ಬುಕ್ಸ್ ಪೆನ್ ಇದಕ್ಕೇನೆ 5,000 ರೂಪಾಯಿ, 5,500 ರೂಪಾಯಿ ಆಯ್ತು. ಮತ್ತೆ ಬ್ಯಾಗು ಎಲ್ಲ ಸೇರಿ ಮಾರ್ಕೆಟ್ ಅಲ್ಲಿ 8,000 ರೂಪಾಯಿ ಡಮಾರು. ಏನ್ ಮಾಡೋದಂತ ಗೊತ್ತಿಲ್ಲ. ಈ ಮಕ್ಳನ್ನ ಓದ್ಸೋಷ್ಟ್ರಲ್ಲಿ ನಾವಂತೂ ಸುಸ್ತಾಗಿ ಹೋಗ್ತಾ ಇದೀವಿ. ನನ್ ತಂಗಿ ಅದನ್ನೇ ಹೇಳ್ತಾ ಇದ್ದಾಳೆ, ಈ ಮಾರ್ಕೆಟ್ ಅಲ್ಲಿ ನೀವು ಏನ್ ಬೇಕಾದ್ರೂ ನೋಡ್ಬೋದು, ಇಷ್ಟು ಹೈಜೆನಿಕ್ ಆಗಿ ಎಲ್ ಬೇಕಾದ್ರೂ ನೋಡ್ಬೋದು, ಇಷ್ಟು ಹೈಜೆನಿಕ್ ಆಗಿರೋ ಪ್ಲೇಸ್ ಇಲ್ಲ ಅಂತ ಹೇಳಿ. 1 ಅವರ್ಗೇನೋ 25 ರೂಪೀಸ್ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಅಂತಂದ್ರು. ನಾವ್ ಹೆಚ್ಚು ಕಮ್ಮಿ 2 ಮುಕ್ಕಾಲು ಗಂಟೆ ಟೈಮ್ ಆಗಿತ್ತು, 2:30 3 ಗಂಟೆ ಟೈಮ್ ಆಗೇ ಹೋಗಿತ್ತು ಅನ್ಸುತ್ತೆ. ನಾನ್ ಬೇರೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಗಿತ್ತು. ಹಾಗಾಗಿ ಹೊರಡ್ತಾ ಇದ್ವಿ ನಾವು. ಫ್ರೀ ವೈಫೈ ಇದೆ. ಮತ್ತೆ ಅಲ್ಲಿ ಇಲ್ಲಿ ಗಾಡಿ ಹಾಕಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಫೈನ್ ಹಾಕಿಸ್ಕೊಳ್ಳೋದಕ್ಕಿಂತ, ಮತ್ತೆ ಬೇರೆಯವ್ರ ಅಂಗಡಿ ಮುಂದೆ ಹೋಗಿ ಹಾಕಿ ಜಗಳ ಆಡೋದಕ್ಕಿಂತ ನಿಮ್ಗೊಂದು ಸಣ್ಣ ಇನ್ಫಾರ್ಮೇಶನ್ ಅಂತ ಹೇಳಿ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಇದ್ರಲ್ಲಿ ಏನು ದೊಡ್ಡ ಮಾಹಿತಿ ಏನಿಲ್ಲ, ಸಣ್ಣದೊಂದು ಇನ್ಫಾರ್ಮೇಶನ್. ಹೊಸದಾಗಿ ಯಾರಾದ್ರೂ ಮಾರ್ಕೆಟ್ ಸೈಡ್ ಹೋದಾಗ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಲ್ಲೇ ಪಕ್ಕದಲ್ಲೇನೆ ಪಾರ್ಕಿಂಗ್ ಆಗಿದೆ. ಎಂಟ್ರೆನ್ಸ್ ನಾವು ಮಾರ್ಕೆಟ್ ಒಳಗಡೆ, ಚಿಕ್ಕಪೇಟೆ ಒಳಗಡೆ ಎಂಟರ್ ಆಗ್ಬೇಕಾದ್ರೇನೆ ನಿಮ್ಗೆ ಅಲ್ಲೇ ಸಿಗುತ್ತೆ, ಎಂಟ್ರೆನ್ಸ್ ಅಲ್ಲೇನೆ. ಆ ತುಂಬಾ ಚೆನ್ನಾಗಿದೆ. ಗಾಡಿನೂ ಕೂಡ ಸೇಫ್ಟಿ ಆಗಿರುತ್ತೆ. ಯಾರು ವೆಯ್ಟ್ ಮಾಡ್ಬೋದು ಅಂದ್ರೆ ಆರಾಮಾಗಿ, ಬಿಸಿಲು ಮಳೆಯಲ್ಲೂ ಗಾಳಿಲೇನು ಇಲ್ದೇನೆ ಆರಾಮಾಗಿ ವೆಯ್ಟ್ ಮಾಡ್ಬೋದು ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ, ನಾನ್ ಮಾಡೋ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ನನಗೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಫ್ರೀ ಇದ್ದಾಗೆಲ್ಲನೂ ವಿಡಿಯೋನ ಮಾಡೋದಕ್ಕೆ. ನಿಮ್ದೇನಾದ್ರೂ ಮಾಹಿತಿ ಇದ್ರೆ ಕೂಡ ನೀವು ತಿಳಿಸ್ಕೊಡಿ, ಯಾವ ರೀತಿ ವಿಡಿಯೋ ಮಾಡ್ಬೇಕು, ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದೆಯಾ ಏನು ಅಂತ ಹೇಳಿ. ನನಗೆ ಫ್ರೀ ಇದ್ದಾಗಂತೂ ಖಂಡಿತವಾಗ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ. ನಾವೀಗ ಇಲ್ಲಿಂದ ಹೊರಟಿ ಮಾರ್ಕೆಟ್ ಇಂದ ಹೊರಟ್ವಿ, ಆಚೆ ಬಂದ್ವಿ. ಸಿಕ್ಕಾಬಟ್ಟೆ ರಶ್ ಇತ್ತು, ಹೇಳಕ್ ಸಾಧ್ಯ ಆಗದೆ ಇರೋಷ್ಟು ರಶ್ ಇತ್ತು. ಫುಲ್ ಜಾಮ್ ಆದಂಗ ಆಗಿತ್ತು. 90% ಎಲ್ಲ ಹೆಂಗೆ ಅಂತಂದ್ರೆ ಗೊತ್ತಿಲ್ಲ, ಮಿಡ್ಲ್ ಕ್ಲಾಸ್ ನಾವುಗಳು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೇ ಅಷ್ಟು ಅನ್ಸುತ್ತೆ. ಯಾವಾಗಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲೇ ನಾವು ಆಕ್ಷನ್ ತಗೊಳ್ಳೋದು. ಹಾಗಾಗಿ ಮಾರ್ಕೆಟ್ ಬಿಟ್ಟು ಬಂದ ನನಗೆ ಆಗ್ಲೇ 5 ಗಂಟೆ ಆಗ್ಬಿಟ್ಟಿತ್ತು. ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ. ಹಾಗಾಗಿ ತಿಂಡಿ ತಿನ್ಕೊಂಡು ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೀನಿ. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ಬಾಯ್ ಬಾಯ್.